ಏನಮ್ಮ ಮೋಸ ಆಯಿತು? ಯಾರು ಸುಳ್ಳಿನ ಕತೆ ಕಟ್ಟಿದ್ದಾರೆ? ಡಾಕ್ಟರ್ 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 ಡಾಕ್ಟ್ರೇ, ಮಯೂರಿ ಹೇಳ್ತಾ ಇರೋದೆಲ್ಲ ಸತ್ಯನಾ? ಹೌದು, ದಯವಿಟ್ಟು ಕ್ಷಮಿಸಿ, ನಾನು ತಪ್ಪು ಮಾಡಿದೆ. ಪಶುಪತಿ, ನಾವು ನರ್ಸಿಂಗ್ ಹೋಮ್ ಹೋಗೋಣ ನಡಿ. ರುಕ್ಮಿಣಿ! ಕೊನೆ ಗಳಿಗೆಲಿ ಆ ಡಾಕ್ಟ್ರು ಬಂದು ಎಲ್ಲ ಹಾಳು ಮಾಡ್ಬಿಟ್ಲು. 5 ನಿಮಿಷ ಲೇಟಾಗಿ ಬಂದಿದ್ರೆ ನನ್ನ ಮದ್ವೆನೇ ನಡೆದೋಗ್ತಿತ್ತು. ಎಲ್ಲದಕ್ಕೂ ಕಲ್ಲು ಹಾಕ್ಬಿಟ್ಲು. 5 ಲಕ್ಷ ಕೊಟ್ಟಿದ್ದೆ ಅವಳಿಗೆ, ಮೋಸ ಮಾಡ್ಬಿಟ್ಲು. ಛೇ, ನಾನ್ ಸೋಲಲ್ಲ, ಸೋಲೋ ಮಾತೇ ಇಲ್ಲ. ಏನಾದ್ರೂ ಮಾಡೇ ಮಾಡ್ತೀನಿ. ಮತ್ತೆ ಜಯಂತನ್ ಮದ್ವೆ ಆಗೇ ಆಗ್ತೀನಿ. ಇದ್ಯಾವ ದೊಡ್ಡ ನಾಟಕ? ಇದಕ್ಕಿಂತ ದೊಡ್ಡ ನಾಟಕ ಆಡಕ್ ನನಗ್ ಬರುತ್ತೆ. ಇನ್ ಮುಂದೆ ಯಾರು ನನ್ನನ್ನ ಏನು ಮಾಡಕ್ಕಾಗಲ್ಲ. ನಾನು ಸೈಕೋ ಚಾರುನ. ಈ ಸೈಕೋ ಚಾರು ಏನು ಅಂತ ಎಲ್ರಿಗೂ ತೋರಿಸ್ತೀನಿ. ಏನಮ್ಮ ಚಾರು, ಕೋಪ ನಿಲ್ಲಿಸಿ ಮುಂದಿನ ಬದುಕು ನೋಡ್ಕೋಬಾರ್ದ? ಮುಂದಿನ ಬದುಕ ಇಲ್ಲೇನಾ ಅಥವಾ ಮೇಲ್ಗಡೆನಾ? ಅಮ್ಮ ಸತ್ರು ಅಂತ ನನ್ನ ಆಸೆನ ಸಾಯಿಸಕ್ಕಾಗತ್ತಾ? ಅಮ್ಮನ ಹೆಣಕ್ಕೆ ಬೆಂಕಿ ಇಡುವಾಗ ನನ್ನ ಎದೆಲಿ ಬೆಂಕಿ ಉರಿತಿತ್ತು. ಆ ಬೆಂಕಿ ಆರ್ಬೋದು, ಆದ್ರೆ ನನ್ನ ಎದೆಲಿ ಉರಿತಿದ್ಯಲ್ಲ, ಈ ಬೆಂಕಿ ಆರಲ್ಲ. ಯಾವಾಗ ಜಯಂತನ್ ಜೊತೆ ಮದ್ವೆ ಆಗುತ್ತೋ ಆಗ ತಣ್ಣಗಾಗತ್ತೆ. ನಿನ್ನ ಹಠದಿಂದಾಗಿ ನಾನು ಹೆಂಡತಿ ಕಳ್ಕೊಂಡೆ. ನಿನಗೆ ಅಮ್ಮ ಇಲ್ಲ ಅನ್ನೋ ಹಾಗಾಯ್ತು. ಬೇಕಿತ್ತ ಇದೆಲ್ಲ? ನಿಮ್ಗೆ ಹೆಂಡತಿ ಬೇಕು ಅನ್ನೋ ಆಸೆ ಇದ್ರೆ ಇನ್ನೊಂದು ಮದ್ವೆ ಆಗಿ, ನಾನೇನ್ ಬೇಡ ಅನ್ನಲ್ಲ. ಆದ್ರೆ ಸೆಂಟಿಮೆಂಟಿಂದ ನನ್ನನ್ನ ಸಮಾಧಾನ ಮಾಡಕ್ ನೋಡ್ಬೇಡಿ. ನಾನು ಯಾವತ್ತಿಗೂ ಸಮಾಧಾನ ಆಗಲ್ಲ. ಇದು ಉರಿತಿರೋ ಜ್ವಾಲಾಮುಖಿ. ಬೇಡ ಮಗಳೇ, ನಿಂಗಿನ್ನು ಚಿಕ್ಕ ವಯಸ್ಸು. ನಿನ್ನ ಮುಂದೆ 100 ದಾರಿ ಇದೆ. ಮನಸ್ಸು ಮಾಡಿದ್ರೆ ಇವನಿಗಿಂತ 1000 ಪಟ್ಟು ಒಳ್ಳೆ ಹುಡುಗ ಸಿಗ್ತಾನೆ. ಮದುವೆ ಮಾಡ್ಕೊಂಡು ಖುಷಿಯಾಗಿರು ಮಕ್ಕಳು. ಆಗೇನಾದ್ರೂ ನಡೆಯೋಂಗಿದ್ದಿದ್ರೆ ನಾನು ಯಾವತ್ತೋ ಒಪ್ಕೋತಿದ್ದೆ ಡ್ಯಾಡಿ. ನನ್ನ ಹಠ ಏನು ಅಂತ ನಿಮಗೂ ಗೊತ್ತು. 2ನೇ ಸರಿ ಜಯಂತನ್ ಜೊತೆ ನನ್ನ ಮದುವೆ ನಿಂತು ಹೋಗಿದೆ. 3ನೇ ಸರಿಗೆ ನನ್ನ ಕುತ್ತಿಗೆಯಲ್ಲಿ ಜಯಂತ್ ಕಟ್ಟಿರೋ ತಾಳಿ ಇರಬೇಕು. ಪ್ಲೀಸ್ ಚಾರು, ನನ್ನ ಮಾತು ಕೇಳಮ್ಮ. ನನ್ನ ಕೋಪ ಬರಕ್ ಮುಂಚೆ ಇಲ್ಲಿಂದ ಹೊಟ್ಟೋಗಿ ಡ್ಯಾಡಿ. ನಾನು ಒಂಟಿಯಾಗಿರ್ಬೇಕು. ಸುಮ್ಮನೆ ನನಗೆ ತೊಂದರೆ ಕೊಡ್ಬೇಡಿ. ಹೋಗಿ.
ಯಾಕೆ ಹೀಗೆ ಆಡ್ತಾಳೆ? ಪ್ರೀತಿಯಿಂದ ಮುದ್ದು ಮಾಡಿ ಬೆಳೆಸಿದ್ದಕ್ಕೆ ಹೀಗೆ ಆಡ್ತಿದ್ದಾಳ? ಹಠ 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 ಇವಳಿಗೆ. ತಾಯಿ ಸತ್ತ ದುಃಖಕ್ಕಿಂತ ತನ್ನ ಸುಳ್ಳು ಬಯಲಾದದಕ್ಕೆ ಕೋಪಗೊಳ್ತಾಳಲ್ಲ ಇವಳು. ಸಾಲದಕ್ಕೆ ಬೇಕಿದ್ರೆ ಇನ್ನೊಂದು ಮದುವೆ ಆಗು ಅಂತಾಳೆ. ದೇವರೇ, ಇವಳನ್ನು ಹೇಗಪ್ಪ ಸರಿ ಮಾಡೋದು? ಇವಳನ್ನು ಹೇಗಪ್ಪ ಸರಿ ಮಾಡೋದು? ಛೇ, ನೋಡಿದ್ಯಾ ರುಕ್ಮಿಣಿ, ನಿನ್ನ ಮಗಳು ಹೇಗೆ ಆಡ್ತಿದ್ದಾಳೆ ಅಂತ? ಎಲ್ಲ ನೆಮ್ಮದಿ ಹಾಳಾಯ್ತು, ಎಲ್ಲರ ನೆಮ್ಮದಿನೂ ಹಾಳಾಯ್ತು. ನನ್ನ ಮಗಳು ಈ ಮಟ್ಟಕ್ಕೆ ಬೆಳೀತಾಳೆ ಅಂತ ನಾನು ಎಣಿಸಿರ್ಲಿಲ್ಲ ರುಕ್ಮಿಣಿ, ನಾನು ಎಣಿಸಿರ್ಲಿಲ್ಲ. ಆದ್ರೆ ಈಗ ನಾನು ಅವಳನ್ನ ಹೇಗೆ ಸರಿ ಮಾಡಲಿ? ಅವಳನ್ನ ಹೇಗೆ ಸರಿ ದಾರಿಗೆ ತರಲಿ ರುಕ್ಮಿಣಿ? ಈಗ ನನ್ನ ಪಾಲಿಗಿರೋಳು ಅಂದ್ರೆ ನನ್ನ ಮಗಳು ಮಾತ್ರ. ರುಕ್ಮಿಣಿ, ನನ್ನನ್ನು ಯಾಕೆ ಬಿಟ್ಟು ನೀನು ದೂರ ಹೋದೆ ರುಕ್ಮಿಣಿ? ದೂರ ಹೋದೆ. ನಿನ್ನನ್ನು ಕಳ್ಕೊಂಡು ನಾನು ಎಷ್ಟು ಸಂಕಟ ಪಡ್ತಾ ಇದ್ದೀನಿ ಗೊತ್ತಾ? ಈಗ ಅವಳನ್ನು ಕಳ್ಕೊಂಡ್ರೆ ಇಲ್ಲ ರುಕ್ಮಿಣಿ, ಇಲ್ಲ. ಹೇಗಾದ್ರೂ ಮಾಡಿ ಅವಳನ್ನ ಸರಿ ಮಾಡೇ ಮಾಡ್ತೀನಿ. ಅವಳನ್ನ ಸರಿ ದಾರಿಗೆ ತಂದೆ ತರ್ತೀನಿ ರುಕ್ಮಿಣಿ, ತಂದೆ ತರ್ತೀನಿ. ಚಾರು ಎಂತ ಹುಡುಗಿನಪ್ಪ. ಯಾರಿಗೂ ಸ್ವಲ್ಪನೂ ಅನುಮಾನ ಬರದೇ ಇರೋ ಹಾಗೆ ತನಗೆ ಕ್ಯಾನ್ಸರ್ ಇದೆ ಅಂತ ಸುಳ್ಳು ಹೇಳಿದ್ಲಲ್ಲ. ಬೇಡ ಬೇಡ ಅಂತ ಎಷ್ಟು ಬಡ್ಕೊಂಡೆ. ಯಾರಾದ್ರೂ ಒಬ್ರು ನನ್ನ ಬಗ್ಗೆ ಯೋಚನೆ ಮಾಡಿದ್ರ? ಎಲ್ಲ ಸ್ವಾರ್ಥಿಗಳ ತರ ನೀವು ಹೇಳಿದ್ದೆ ಆಗ್ಬೇಕು ಅಂತ ಹಠ ಹಿಡಿದ್ರಿ. ನನ್ನ ಮದ್ವೆ ಮಾಡೋದಕ್ಕೆ ಮುಂದಾದ್ರಿ. ಏನೋ ನನ್ನ ಅದೃಷ್ಟ, ತಾಳಿ ಕಟ್ಟೋ ಟೈಮಲ್ಲಿ ಸತ್ಯ ಹೊರ ಬಂತು. ಇಲ್ಲ ಅಂದಿದ್ರೆ ನನ್ನ ಜೀವನ ನರಕ ಆಗೋಗ್ತಿತ್ತಲ್ವಾ? ಒಳ್ಳೆ ಸಮಯದಲ್ಲಿ ಆ ದೇವರು ಕಾಪಾಡ್ದ. ಆ ಚಾರು ಆಡಿದ ನಾಟಕದಿಂದ ರುಕ್ಮಿಣಿ ತೀರ್ಕೊಂಡ್ರಲ್ಲ, ಅದೇ ಬೇಜಾರು. ಚಾರು ಮುಂದೆನೂ ನಮಗೆ ಕಾಟ ಕೊಟ್ರೆ ಜಯಂತನೇ ಮದ್ವೆ ಆಗ್ಬೇಕು ಅಂದ್ರೆ ಏನ್ರಿ ಮಾಡೋದು? ಇಲ್ಲ, ಇನ್ನು ಮುಂದೆ ಹಾಗಾಗೋದಕ್ಕೆ ಸಾಧ್ಯ ಇಲ್ಲ. ಅವಳು ನಮ್ಮ ಮನೆ ಹೊಸಲು ದಾಟೋ ಆಗಿಲ್ಲ, ಹೊಸಲೇನು ಕಾಂಪೌಂಡು ದಾಟೋ ಆಗಿಲ್ಲ. ತಾಳ್ಮೆಗೂ ಒಂದು ಮಿತಿ ಅನ್ನೋದಿರುತ್ತೆ.
ತಾಳ್ಮೆ ಮೀರಿದ್ರೆ ಆಗೋ ಅನಾಹುತಕ್ಕೆ ಯಾರ ಜವಾಬ್ದಾರರು ಅಂತ ನನಗೆ ಗೊತ್ತಿಲ್ಲ. ಜಯಂತಣ್ಣ, ಯಾಕೋ ಹೀಗಿದ್ಯಾ? ಸಮಾಧಾನ ಮಾಡ್ಕೋ. ಇನ್ನೇನ್ ಮಾಡ್ಲಿ ಮೇಘ, ಜೀವನ ತುಂಬಾ ಆಟ ಆಡಿಸ್ತಿದೆ. ನನಗೂ ಫೇಸ್ ಮಾಡಿ ಮಾಡಿ ಸೋತೋಗ್ಬಿಟ್ಟಿದ್ದೀನಿ ಮೇಘ. ಯಾಕೆ ಹಾಗೆ ಹೇಳ್ತೀಯ? ಈ ಮದುವೆ ನಿಂತಿದ್ದು ನಿನಗೆ ಸಮಾಧಾನ ಇಲ್ವಾ? ಮದುವೆ ನಿಂತಿದ್ದು ಸಮಾಧಾನ, ಆದರೆ ಇನ್ನೆಷ್ಟು ಸಲ ಅಂತ ಮದುವೆ ಮಂಟಪಕ್ಕೆ ಹೋಗೋದು, ತಾಳಿ ಇಟ್ಕೊಳ್ಳೋದು, ಎಲ್ಲರೂ ಮುಂದೆ
ಮದುವೆ ನಿಂತು ಹೋಗುತ್ತೆ. ಇದು 3ನೇ ಸಲ ಮೇಘ. ನಮ್ಮ ಜೀವನದಲ್ಲಿ ಏನೇ ನಡೆದ್ರು ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ. ಅದರಲ್ಲಿ ಯಾರ್ದು ತಪ್ಪಿರಲ್ಲ. ಕಾರಣ ಏನೇ ಇರ್ಬೋದು, ಮದುವೆ ಹಿಂದಿನ ದಿನ ಗೊತ್ತಾಗಿದ್ರೆ ಏನಾದರೂ ದಾರಿ ಹುಡುಕ್ಬೋದಿತ್ತಲ್ವಾ? ಈಗೇನಾಯ್ತು? ಆಗಿದ್ದೆಲ್ಲ ನಮ್ಮ ಮನೆಯವ್ರ ಮುಂದೆನೆ ತಾನೆ. ಈಗೆಲ್ಲ ಸಮಸ್ಯೆಗಳು ಕ್ಲಿಯರ್ ಆಗಿದೆ. ಮುಂದೆ ಎಲ್ಲ ಒಳ್ಳೇದಾಗುತ್ತೆ. ಬೇಡ, ಇನ್ನು ನನಗೆ ಯಾವ ಮದುವೆನೂ ಬೇಡ. ನಂಗೆ ಸಾಕಾಗಿದೆ ಮೇಘ. ಬೇಡ, ನನಗೆ ಯಾರೂ ಬೇಡ. ನಿಮ್ಮ ಸಾಂತ್ವನ ಅನುಕಂಪ ನನಗೆ ಬೇಡ. ಜಾಬ್ ಹುಡುಕ್ತಾ ಇದ್ದೀನಿ, ದೂರ, ನಿಮ್ಮೆಲ್ಲರಿಂದ ದೂರ ಹೊರಟೋಗ್ತೀನಿ.